ಹಾಯ್ ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ನಾನಂತೂ ಗಾರ್ಡನಲ್ಲಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಯಾಕಂದರೆ ರೈನಿ ಸೀಸನ್ ಶುರುವಾಗ್ಬಿಟ್ಟಿದೆ. ನನಗೆ ಸ್ವಲ್ಪ ಗಾರ್ಡನಲ್ಲಿ ಕೆಲಸ ಜಾಸ್ತಿ ಇರುತ್ತೆ. ನಮ್ಮ ಹಾಸನದಲ್ಲಿ ಸ್ವಲ್ಪ ಕ್ಲೌಡಿ ವೆದರ್ ಇದೆ, ಹೆಚ್ಚೇನು ಮಳೆ ಬರ್ತಾ ಇಲ್ಲ, ಡ್ರಿಸ್ಲಿಂಗ್ ಇದೆ ಅಷ್ಟೇ. ಆದರೂ ಮಳೆಗಾಲದಲ್ಲಿ ಗಿಡಗಳನ್ನು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಗಿಡಗಳಿಗೆ ಈ ಸೀಸನ್ ಅಂದರೆ ತುಂಬ ಇಷ್ಟ. ಮಳೆಗಾಲದಲ್ಲಿ ಗಿಡಗಳೆಲ್ಲ ಗ್ರೀನಿಶ್ ಆಗಿರ್ತವೆ, ಫ್ರೆಶ್ ಆಗಿರ್ತವೆ. ಯಾಕಂದರೆ ಮಳೆ ನೀರಿನಲ್ಲಿ ಸಾಕಷ್ಟು ಗಿಡಗಳಿಗೆ ಬೇಕಾಗಿರುವಂತಹ ಪೋಷಕಾಂಶಗಳು ಇರೋದ್ರಿಂದ ಗಿಡಗಳು ಈ ಸೀಸನಲ್ಲಿ ತುಂಬ ಹೆಲ್ದಿ ಆಗಿರ್ತವೆ. ಆದರೆ ಈ ಸೀಸನಲ್ಲಿ ಸ್ವಲ್ಪ ಗಿಡಗಳನ್ನು ನಾವು ಕೇರ್ ಮಾಡ್ಕೊಳ್ಬೇಕು. ಕೇರ್ ಮಾಡಲಿಲ್ಲ ಅಂದರೆ ಕೆಲವು ಸಮಸ್ಯೆಗಳು ಆಗಿಬಿಡ್ತವೆ. ಅಂದರೆ ಗಿಡಗಳಿಗೆ ಬೇರು ಕೊಳೆತ ಸಮಸ್ಯೆ ಆಗಬಹುದು ಅಥವಾ ಫಂಗಸ್ ಆಗ್ಬೋದು. ಹಾಗಾಗಿ ನಾನಿವತ್ತು ಆ್ಯಂಥೋರಿಯಂ ಗಿಡಗಳನ್ನು ಮಳೆಗಾಲದಲ್ಲಿ ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಮೈ ಆ್ಯಂಥೋರಿಯಂ ಗಾರ್ಡನ್. ನಾನು ನನ್ನ ಗಾರ್ಡನಲ್ಲಿ ಸ್ವಲ್ಪ ಆ್ಯಂಥೋರಿಯಂ ಗಿಡಗಳನ್ನು ಬೆಳೆಸ್ತಾ ಇದ್ದೀನಿ. ನೋಡಿ, ಇವುಗಳೆಲ್ಲ ದೊಡ್ಡ ಹೂಗಳು ಬಿಡುವಂತಹ ಆ್ಯಂಥೋರಿಯಂ ಗಿಡಗಳು. ಇದರಲ್ಲೂ ಕೂಡ ತುಂಬ ಕಲರ್ಸ್ ಇದೆ. ವೈಟ್, ರೆಡ್, ಆರೆಂಜ್ ಮತ್ತು ಪಿಂಕ್ ಕಲರ್ ಆ್ಯಂಥೋರಿಯಂ ಗಿಡಗಳಿದೆ. ತುಂಬ ದೊಡ್ಡದಾಗಿದೆ ಇದರ ಹೂಗಳು. ಇವುಗಳು ಮಿನಿ ಆ್ಯಂಥೋರಿಯಂ ಗಿಡಗಳು. ಇದನ್ನು ಬೇಬಿ ಆ್ಯಂಥೋರಿಯಂ ಗಿಡಗಳು ಅಂತಲೂ ಕರೀತಾರೆ. ಯಾಕಂದರೆ ಈ ಗಿಡಗಳು ಚಿಕ್ಕ ಚಿಕ್ಕ ಆ್ಯಂಥೋರಿಯಂ ಹೂಗಳನ್ನು ಬಿಡುತ್ತೆ. ಇದರಲ್ಲೂ ಕೂಡ ತುಂಬ ಕಲರ್ಸ್ ಇದೆ. ಅಂದರೆ ಪಿಂಕ್, ವೈಟ್, ರೆಡ್, ಪರ್ಪಲ್, ಪಿಂಕ್ ಮಿಕ್ಸ್ಡ್ ಗ್ರೀನ್ ಕಲರ್ ಇದೆ. ಎಲ್ಲ ಆ್ಯಂಥೋರಿಯಂ ಗಿಡಗಳು ಕೂಡ ಹೂಗಳು ಕೂಡ ತುಂಬ ಚೆನ್ನಾಗಿದೆ. ಈ ಮಳೆ ಸೀಸನಲ್ಲಿ ನಾನು ಇವುಗಳನ್ನು ಹೇಗೆ ಕೇರ್ ಮಾಡ್ತಾ ಇದ್ದೀನಿ ಅಂದರೆ, ನೀವೇನಾದರೂ ಆ್ಯಂಥೋರಿಯಂ ಗಿಡಗಳನ್ನು ಬೆಳೆಸ್ತಾ ಇದ್ದರೆ ಕಂಟಿನ್ಯೂಸ್ ಆಗಿ ಮಳೆ ನೀರು ಬೀಳುವಂತಹ ಜಾಗದಲ್ಲಿ ಗಿಡಗಳನ್ನು ಇಡೋದಕ್ಕೆ ಹೋಗಬೇಡಿ. ನಾನಿಲ್ಲಿ ಗಿಡಗಳನ್ನು ಇಟ್ಟಿದ್ದೀನಲ್ಲ, ಇಲ್ಲಿ ಹೆಚ್ಚು ಮಳೆ ನೀರು ಬೀಳೋದಿಲ್ಲ ಮತ್ತು ಬೆಳಕು ಇದಕ್ಕೆ ಸಾಕಷ್ಟು ಇಲ್ಲಿ ಸಿಗುತ್ತೆ. ಅದಕ್ಕೆ ನೋಡಿ, ಈ ಗಿಡಗಳೆಲ್ಲ ಈ ಸೀಸನಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಇನ್ನೊಂದು ಕೇರ್ ಏನು ಮಾಡಬೇಕು ಅಂದರೆ, ನಾವು ಗಿಡಗಳನ್ನು ನೆಡಬೇಕಾದ್ರೆ ಪಾಟ್ನ ತಳಭಾಗಕ್ಕೆ ಇದ್ದಿಲು, ಇಟ್ಟಿಗೆ ಚೂರು ಮತ್ತು ತೆಂಗಿನ ನಾರನ್ನು ಹಾಕಿರ್ತೀವಿ. ಯಾಕಂದರೆ ನೀರು ಸರಾಗವಾಗಿ ಪಾಟ್ನಿಂದ ಹೊರಗೆ ಬರಲಿ ಅಂತ. ಆ ಡ್ರೈನೇಜ್ ಹೋಲ್ ಬ್ಲಾಕ್ ಆಗಿಬಿಟ್ರೆ ನೀರು ಮಣ್ಣಲ್ಲಿ ನಿಂತ್ಕೊಂಡ್ಬಿಡುತ್ತೆ. ಆಗ ಬೇರು ಕೊಳೆತ ಸಮಸ್ಯೆ ಆಗಬಹುದು. ಆದ್ದರಿಂದ ಮಳೆಗಾಲದಲ್ಲಿ ಡ್ರೈನೇಜ್ ಹೋಲ್ ಏನಾದರೂ ಬ್ಲಾಕ್ ಆಗಿದ್ದರೆ ಅದನ್ನು ಮೊದಲು ಸರಿಪಡಿಸಿ, ಆಗ ಮಣ್ಣಲ್ಲಿ ನೀರು ನಿಂತ್ಕೊಳ್ಳೋದಿಲ್ಲ. ಹಾಗಾಗಿ ನೀವು ಪಾಟ್ನಲ್ಲಿ ನೀರು ನಿಲ್ಲದ ಹಾಗೆ ನೋಡ್ಕೊಳ್ಳಿ. ಹಾಗೆಯೇ ಪಾಟ್ನ ಕೆಳಗಡೆ ಪ್ಲೇಟನ್ನು ಇಟ್ಟಿರ್ತೀವಿ, ಅದರಲ್ಲೇನಾದರೂ ನೀರಿದ್ದರೆ ಅದನ್ನು ಕೂಡ ತಕ್ಷಣ ತೆಗೆದುಬಿಡಿ. ಮಳೆಗಾಲದಲ್ಲಂತೂ ನೀರು ಹಾಕುವಂತಹ ಅವಶ್ಯಕತೆಯೇ ಇರೋದಿಲ್ಲ. ಯಾಕಂದರೆ ವಾತಾವರಣದಲ್ಲೇ ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ. ಆದ್ದರಿಂದ ಪಾಟ್ನಲ್ಲಿ ಮಣ್ಣು ಒಣಗಿದಾಗ ಮಾತ್ರ ನೀರನ್ನು ಹಾಕಿ. ಇನ್ನೊಂದು ಕೇರ್ ಏನು ಅಂದರೆ, ಗಿಡಗಳನ್ನು ತುಂಬ ಪಕ್ಕ ಇಡೋದಕ್ಕೆ ಹೋಗಬೇಡಿ. ಅಂದರೆ ಒಂದು ಪಾಟ್ಗೂ ಇನ್ನೊಂದು ಪಾಟ್ಗೂ ಸ್ವಲ್ಪ ಗ್ಯಾಪ್ ಇರಲಿ. ಯಾಕಂದರೆ ಗಿಡಗಳು ತುಂಬ ಪಕ್ಕ ಇದ್ಬಿಟ್ರೆ ಫಂಗಸ್ ಸಮಸ್ಯೆ ಆಗುತ್ತೆ. ಅಲ್ಲದೆ ಗಿಡಗಳಿಗೆ ಸರಿಯಾಗಿ ಗಾಳಿ ಸಿಗೋದಿಲ್ಲ. ಗಿಡದಲ್ಲಿ ಏನಾದರೂ ಒಣಗಿದಂತಹ ಅಥವಾ ಕೊಳೆತ ಎಲೆಗಳು ಅಥವಾ ಹೂಗಳಿದ್ದರೆ, ಅಥವಾ ಗಿಡ ಏನಾದರೂ ಹಳದಿ ಬಣ್ಣಕ್ಕೆ ತಿರುಗ್ತಾ ಇದ್ದರೆ ಅದನ್ನು ತಕ್ಷಣ ತೆಗೆದುಬಿಡಿ. ನಾನು ನೋಡಿ ಎಲ್ಲ ಒಣಗಿದ ಎಲೆಗಳು ಮತ್ತು ಹೂಗಳನ್ನು ಗಿಡದಿಂದ ತೆಗೆದುಬಿಟ್ಟಿದ್ದೀನಿ. ಹಾಗೆಯೇ ಮಣ್ಣಲ್ಲಿ ಏನಾದರೂ ಕಳೆ ಇದ್ದರೆ ಅದನ್ನು ತೆಗೆದುಬಿಡಿ. ಕಳೆ ತೆಗಿಲಿಲ್ಲ ಅಂದರೆ ಅದು ಮಣ್ಣಲ್ಲಿರುವಂತಹ ಪೋಷಕಾಂಶಗಳನ್ನೆಲ್ಲವನ್ನು ಕೂಡ ಹೀರ್ಕೊಂಡು ಬಿಡುತ್ತೆ. ಮಳೆಗಾಲದಲ್ಲಿ ಗಿಡಕ್ಕೆ ಗೊಬ್ಬರವನ್ನು ತುಂಬ ಕಡಿಮೆ ಪ್ರಮಾಣದಲ್ಲಿ ಬಳಸಿ. ಈ ಸಮಯದಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ನ ಆದಷ್ಟು ಕಡಿಮೆ ಮಾಡಿ. ನಾನು ಬಾಳೆಹಣ್ಣಿನ ಸಿಪ್ಪೆ ಮತ್ತು ಈರುಳ್ಳಿ ಸಿಪ್ಪೆಯನ್ನು ಒಣಗಿಸ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು 15 ದಿನಕ್ಕೊಮ್ಮೆ ಈ ಸೀಸನಲ್ಲಿ ಹಾಕ್ತೀನಿ. ಈ ಸೀಸನಲ್ಲಿ ಕೀಟಗಳು ಗಿಡಗಳಿಗೆ ಸ್ವಲ್ಪ ಅಂಟ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಯಾಕಂದರೆ ತೇವಾಂಶ ಹೆಚ್ಚಿರೋದ್ರಿಂದ ಮತ್ತು ರೋಗಗಳು ಕೂಡ ಜಾಸ್ತಿ. ಆಗ ಗಿಡಗಳನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನೀಮ್ ಆಯಿಲನ್ನು ಮತ್ತು ಅರಿಶಿನ ಪುಡಿಯನ್ನು ಸ್ವಲ್ಪ ನೀರಿಗೆ ಬೆರೆಸ್ಬಿಟ್ಟು ಗಿಡದ ಮೇಲೆ ಸ್ಪ್ರೇ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಕೀಟಗಳನ್ನು ಅವಾಯ್ಡ್ ಮಾಡಬಹುದು. ಹಾಗೆ ಫಂಗಸ್ ಅಟ್ಯಾಕ್ ಆಗೋದನ್ನು ಕೂಡ ತುಂಬ ಕಡಿಮೆ ಮಾಡಬಹುದು. ಈ ಸೀಸನಲ್ಲಿ ಆ್ಯಂಥೋರಿಯಂಗಳನ್ನು ರೀಪಾಟ್ ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ರೀಪಾಟ್ ಮಾಡಿ. ಯಾಕಂದರೆ ಮಣ್ಣು ಸ್ವಲ್ಪ ತೇವ ಆಗಿದ್ದಾಗ ಆ್ಯಂಥೋರಿಯಂ ಗಿಡಗಳನ್ನು ರೀಪಾಟ್ ಮಾಡಿಬಿಟ್ರೆ ಅದಕ್ಕೆ ಫಂಗಸ್ ಆಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ.
ಫ್ರೆಂಡ್ಸ್, ನೋಡಿದ್ರಲ್ಲ ಆ್ಯಂಥೋರಿಯಂ ಗಿಡಗಳನ್ನು ಮಳೆಗಾಲದಲ್ಲಿ ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು ಅಂಥೇಳಿ. ನೀವು ಕೂಡ ಈ ಕೇರ್ ಟಿಪ್ಸನ್ನು ಫಾಲೋ ಮಾಡಿ ನಿಮ್ಮ ಆ್ಯಂಥೋರಿಯಂ ಗಿಡಗಳನ್ನು ರಕ್ಷಣೆ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಆ್ಯಂಥೋರಿಯಂ ಗಾರ್ಡನ್.